ಜನವರಿ 12, 13, 14 ಮತ್ತು 15ರಂದು ಸುಳ್ಯ ನಗರದ ಮೊಗರ್ಪಣೆ ಮುಹಿಯುದ್ದೀನ್ ಜುಮಾ ಮಸೀದಿ ಆವರಣದಲ್ಲಿ ಬೃಹತ್ ಮುಕಾಂ ಉರೂಸ್ ಕಾರ್ಯಕ್ರಮ ಮತ್ತು ಧಾರ್ಮಿಕ ಕಾರ್ಯಕ್ರಮ ನಯತಿ ಶರೀಫ್ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಸಂಸ್ಥೆಯ ಸೌಕತ್ ಅಲಿ ಸಕಾಫಿ ಹಾಗೂ ಎಸ್ಎಂ ಶುದ್ದೀನ್ ಎಸ್ ತಿಳಿಸಿದ್ದಾರೆ. ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿವರವನ್ನು ತಿಳಿಸಿದರು. ಸರ್ವಧರ್ಮೀಯರಿಂದ ಆಧರಿಸಲ್ಪಟ್ಟ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳಿಗೆ ಪವಾಡ ಪುರುಷರ ಸಂದರ್ಶನದಿಂದ ಪರಿಹಾರ ಒದಗಿಸುವ ಹಾಗೂ ಜಾತಿ ಮತ ಭೇದವಿಲ್ಲದೆ ಸಂದರ್ಶಿಸುವ ಭಕ್ತ ಜನರ ಆದರಣೀಯರಾದ ಹಜಾರತ್ ಅಸಯ್ಯದ್ ವಲಿಯುಲ್ಲಾಹಿ ಮಾಂಬಳಿ ತಂಜಾಳ್ರವರ ಹೆಸರಿನಲ್ಲಿ 2 ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುತ್ತಿರುವ ಉರೂಸ್ ಹಾಗೂ ಧಾರ್ಮಿಕ ಪ್ರವಚನ ಮತ್ತು ನಯತಿ ಶರೀಫ್ ನಬೀಲ್ ಬರ್ಕಾತ್ ಬೆಂಗಳೂರು ಇವರಿಂದ ಉರೂಸು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳು ಜನವರಿ 12, 13, 14 ಮತ್ತು 15ರಂದು ಸುಳ್ಯ ಮೊಗರ್ಪಣೆ ಜುಮಾ ಮಸೀದಿಯ ವಠಾರದಲ್ಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಇಬ್ರಾಹಿಂ ಹಾಜಿ ಸೀಫುಡ್, ಹನೀಫ್ ಪೊಸೋಟು, ಹಾಜಿ ಅಬ್ದುಲ್ ರಜಾಕ್ ಶೀತಲ್, ಉಮ್ಮರ್ ಹೆಚ್ ಮೊದಲಾದವರು ಉಪಸ್ಥಿತರಿದ್ದರು. ಹಾಗೂ ಧಾರ್ಮಿಕ ಕಾರ್ಯಕ್ರಮ ಈ ಬರುವ ಜನವರಿ 12, 13, 14, 15 ದಿನಾಂಕಗಳಲ್ಲಿ ಸುಳ್ಯ ಮೊಗರ್ಪಣೆ ಜುಮಾ ಮಸೀದಿ ವಠಾರದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಇಲ್ಲಿ ನಡೆಸಲ್ಪಡುವ ಪತ್ರಿಕಾ ಗೋಷ್ಠಿಯನ್ನು ಈ ಉರೂಸ್ ಮುಬಾರಕ್ 12, 13, 14, 15 ದಿನಾಂಕಗಳಲ್ಲಿ ಕರ್ನಾಟಕದಲ್ಲಿಯೂ ಕೇರಳದಲ್ಲಿಯೂ ವಿಖ್ಯಾತಿ ಹೊಂದಿರುವ ಪ್ರವಾಸಕರು, ಗಣ್ಯ ವ್ಯಕ್ತಿಗಳು ಹಾಗೂ ಸಾದಾತುಗಳು, ಉಲಮಾಗಳು ಎಲ್ಲರೂ ಬಂದು ಮೊಗರ್ಪಣೆಯಲ್ಲಿ ನಡೆಯುತ್ತಿರುವ ಉರೂಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಸುಳ್ಯದಿಂದಲೂ ಹಾಗೂ ಪರಿಸರ ಪ್ರದೇಶದಿಂದಲೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಪತ್ರಿಕಾ ವರದಿಯಲ್ಲಿ 12, 13, 14, 15 ದಿವಸ ನಡೀತಾ ಇದೆ. ಅದರಲ್ಲಿ 12ನೇ ತಾರೀಕು ಉರ್ದು ಕಾರ್ಯಕ್ರಮ ಒಂದು ಸುಳ್ಯದಲ್ಲಿ 2ನೇ ಬಾರಿ. ಹಿಂದೆ ಕೂಡ ನಾವು ಮೊಗರ್ಪಣೆಯಲ್ಲಿ ಈ ಕಾರ್ಯಕ್ರಮ ಉರ್ದು ಅಕಾಡೆಮಿ ವತಿಯಿಂದ ಮಾಡ್ಕೊಂಡು ಬಂದಿದ್ದೀವಿ. ವಿದ್ಯಾರ್ಥಿ ಬೆಂಗಳೂರಿಂದ ನಯತಿ ಶರೀಫ್ ಅಂತ ಹೇಳುವಂಥ ಉರ್ದು ಕವಾಲಿ ಇದೆಲ್ಲ ಹೊಂದಿಕೊಂಡು ಬರುವಂಥ ಒಂದು ಟೀಮ್ ಬೆಂಗಳೂರಿಂದ ಬರ್ತಾ ಇದೆ. ಅದಕ್ಕೆ ತಮ್ಮೆಲ್ಲ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು. ಜೊತೆಗೆ ಆ ದಿವಸ ನಮ್ಮ ತಂಗಳಾದಂಥ ಆದೂರು ತಂಗಳಾದಂಥ ಅಶೋಕ್ ತಂಗ್ ಅವರು ಕೂಡ ಬರ್ತಾ ಇದ್ದಾರೆ. ಇದರಲ್ಲಿ ಅವರು ರಾಜ್ಯ ಹಜ್ ಕಮಿಟಿ ಮೆಂಬರ್ ಕೂಡ ಆಗಿದ್ದಾರೆ. ಅವರಿಗೊಂದು ಸ್ವಾಗತ ಕೋರಲು ಕೂಡ ಇದೆ ನಮ್ಮ ಆ ಸಮಾರಂಭದಲ್ಲಿ. ಜೊತೆ ಅತಿ ಗಣ್ಯರು ಕೂಡ